ನಮಸ್ಕಾರ ಸ್ನೇಹಿತರೆ. ನಿನ್ನೆ ಒಂದು ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಆಲ್ಮೋಸ್ಟ್ 2% ಫಾಲ್ ಆಯಿತು. ಸೊ ಇವತ್ತು ಆ ಫಾಲ್ ಗಿಂತ ಸೂಪರ್ ಆಗಿ ಒಂದು ಬೌನ್ಸ್ ಬ್ಯಾಂಕ್ ಕೊಡ್ತು. ಸೊ ಇವತ್ತಿನ ಟ್ರೇಡಿಂಗ್ ಸೆಷನ್ ನಲ್ಲಿ ಸೆನ್ಸೆಕ್ಸ್ ಆಲ್ಮೋಸ್ಟ್ 238 ಪಾಯಿಂಟ್ಸ್ ಅನ್ನು ಗೇನ್ ಮಾಡ್ತು. ಸೊ ಅದೇ ರೀತಿ ನಿಫ್ಟಿ ಕೂಡ ಅರೌಂಡ್ 80 ಪಾಯಿಂಟ್ಸ್ ಅಷ್ಟು ಜಂಪ್ ಆಯ್ತು ಇವತ್ತು. ಸೊ ಜಂಪ್ ಆಗಿ 23,960 ಲೆವೆಲ್ ಅಲ್ಲಿ ಕ್ಲೋಸ್ ಆಯ್ತು ಇವತ್ತು. ಸೊ ಇನ್ನು ಕ್ರೂಡ್ ಆಯಿಲ್ ರೇಟ್ ಹೈಕ್ ಆಯ್ತು. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಆದ ನೆಗೆಟಿವ್ ಸೆಂಟಿಮೆಂಟ್ ಮತ್ತು US ಇರಾನ್ ವಾರ್ ಟೆನ್ಷನ್ ಇದ್ದಾಗಲೂ ಲೋವರ್ ಲೆವೆಲ್ ನಲ್ಲಿ ವಿಶೇಷವಾಗಿ ಏನಂದ್ರೆ ನಿನ್ನೆ ಮಾರ್ಕೆಟ್ ನಲ್ಲಿ ಅಷ್ಟೊಂದು ಕ್ರಾಶ್ ಆದಾಗಲೂ ಕೂಡ ದೊಡ್ಡ ಇನ್ಸ್ಟಿಟ್ಯೂಷನ್ ಆದ FIs, DIs ಮತ್ತು ರಿಟೇಲ್ ಟ್ರೇಡರ್ಸ್ ಕೂಡ ಕಡಿಮೆ ಬೆಲೆಗೆ ಶೇರ್ಸ್ ಅನ್ನು ಪರ್ಚೇಸ್ ಮಾಡಿದ್ರು. ಸೊ ಅದಕ್ಕೆ ವ್ಯಾಲ್ಯೂ ಬೈಯಿಂಗ್ ಆಯ್ತು ಹ್ಯೂಜ್ ಆಗಿ. ಸೊ ಅದೇ ರೀಸನ್ ಇವತ್ತು ಮಾರ್ಕೆಟ್ ಗೆ ದೊಡ್ಡ ಸಪೋರ್ಟ್ ಸಿಕ್ತು. ಸೊ ಆ ರೀಸನ್ ದಾಗಿ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಯ್ತು. ಸೊ ಗ್ಯಾಪ್ ಅಪ್ ಆಗಿ ಮತ್ತೆ ಸೈಡ್ ವೈಸ್ ಆಯ್ತು. ಇನ್ನು ಆಫ್ಟರ್ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಒನ್ ಆಫ್ ದ ಟಾಪ್ IT ಕಂಪನಿ ಆದ TCS ತನ್ನ Q1 ಕ್ವಾರ್ಟರ್ ರಿಸಲ್ಟ್ ಅನ್ನು ರಿಲೀಸ್ ಮಾಡಿತ್ತು. ಸೊ ಈ ಬಾರಿ ಕಂಪನಿ ನೆಟ್ ಪ್ರಾಫಿಟ್ 5% ಹೆಚ್ಚಾಗಿ 13,349 ಕೋಟಿಯಷ್ಟು ರೀಚ್ ಆಗಿದೆ. ಸೊ ಅಷ್ಟೇ ಅಲ್ಲದೆ ರೆವಿನ್ಯೂ ಕೂಡ ಈ ಬಾರಿ 14% ಜಂಪ್ ಆಗಿದೆ. ಸೊ 72,275 ಕೋಟಿ ದಾಟಿದೆ ರೆವಿನ್ಯೂ ಟೋಟಲ್. ಇದು TCS ಗೆ ಎಕ್ಸ್ಪೆಕ್ಟೇಷನ್ ಗಿಂತ ಉತ್ತಮ ರಿಸಲ್ಟ್ ಬಂದಿದೆ. ಸೊ ಈ ಸ್ಟ್ರಾಂಗ್ ರಿಸಲ್ಟ್ ಇಂದಾಗಿ ನಾಳೆ ಮಾರ್ಕೆಟ್ ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೋದು. ಸೊ IT ಸೆಕ್ಟರ್ ಕೂಡ ನಾಳೆ ಎಲ್ಲ ಬೂಮ್ ಆಗ್ಬೋದು. ಇನ್ನು ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ನ ಟಾಪ್ ಗೈನರ್ಸ್ ಯಾರು ಅಂತ ನೋಡಿದ್ರೆ 2.78% ಜಂಪ್ ಆಗಿ ಸನ್ಫಾರ್ಮಾ ಟಾಪ್ ಲಿಸ್ಟ್ ಅಲ್ಲಿ ಬಂತು. ಸೊ ಇದರ ಜೊತೆಗೆ ಭಾರತಿ ಏರ್ಟೆಲ್ ಆಗಿರ್ಬೋದು, ಬಜಾಜ್ ಫಿನ್ಸರ್ವ್ ಆಗಿರ್ಬೋದು, ಇಂಡಿಗೋ, ಝೊಮ್ಯಾಟೊ ಇನ್ನು ಹಲವಾರು ಶೇರ್ಸ್ ಕೂಡ ಗೈನ್ ಕಾಣ್ತು ಮಾರ್ಕೆಟ್ ಅಲ್ಲಿ ಇವತ್ತು ಓವರ್ ಆಗಿ. ಇನ್ನು ನಿಫ್ಟಿ 50ಯ ಟಾಪ್ ಲೂಸರ್ಸ್ ಯಾರಂತ ನೋಡಿದ್ರೆ ಡಾಕ್ಟರ್ ರೆಡ್ಡಿ 5.77% ಬಿದ್ದು ಟಾಪ್ ಲೂಸರ್ ಆಯಿತು. ಜೊತೆಗೆ ಮಾರುತಿ, ONGC, NTPC, ಇನ್ಫೋಸಿಸ್ ಸ್ಟಾಕ್ಸ್ ಅಲ್ಲಿ ಓವರ್ ಆಲ್ ಕರೆಕ್ಷನ್ ಆಗಂತ ಇವತ್ತು. ಇನ್ನು ಇವತ್ತಿನ FI ಮತ್ತು DI ಆಕ್ಟಿವಿಟಿ ಯಾವ ತರ ಇತ್ತು ಮಾರ್ಕೆಟ್ ಅಲ್ಲಿ ನೋಡಿದ್ರೆ, ಸೊ DI ಅವರು ಬರೋಬ್ಬರಿ 2,057 ಕೋಟಿಯಷ್ಟು ನೆಟ್ ಬಯರ್ಸ್ ಆಗಿದ್ದಾರೆ. ಸೊ ಅದೇ ರೀತಿ FI ಅವರು 532 ಕೋಟಿ ನೆಟ್ ಸೆಲ್ಲರ್ ಆಗಿದ್ದಾರೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ FI ಅವರು ಮಾಡಿದ 532 ಕೋಟಿ ಸೆಲ್ಲಿಂಗ್ ಪ್ರೆಷರ್ ಅನ್ನು DI ಗಳು 2,057 ಕೋಟಿ ಹೆಚ್ಚು ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಅನ್ನು ಒಂಥರ ಸ್ಟ್ರಾಂಗ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ನೋಡೋದಾದ್ರೆ, ಗೋಲ್ಡ್ 10 ಗ್ರಾಮಿಗೆ ಬರೋಬ್ಬರಿ 1,500 ರೂಪಾಯಿ ಹೆಚ್ಚಾಗಿ 10 ಗ್ರಾಮಿಗೆ 1,45,605 ರೂಪಾಯಿ ಹೆಚ್ಚು ಕಾಣ್ತು. ಸೊ ಅದೇ ರೀತಿ ಸಿಲ್ವರ್ ಕೂಡ ಪರ್ ಕೆಜಿಗೆ 3,880 ರೂಪಾಯಿ ರೈಸ್ ಆಗಿ 2,27,200 ರೂಪಾಯಿ ರೈಸ್ ಆಯಿತು. ಸೊ ಇದೆಲ್ಲ ರೀಸನ್ ಯಾಕೆಂದ್ರೆ ಇನ್ವೆಸ್ಟರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ರಿಸ್ಕ್ ಅಸೆಟ್ ಇಂದ ಸೇಫ್ ಅಸೆಟ್ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಇದೇ ರೀಸನ್ ದಾಗಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಹೈಕ್ ಆಗ್ತಿದೆ. ಸೊ ಇನ್ನು ಫ್ರೆಂಡ್ಸ್, ನಾವೊಂದು ನಿಫ್ಟಿ ಮೇಲೆ ಅನಾಲಿಸಿಸ್ ಮಾಡುವ. ಇವತ್ತಿನ ಮಾರ್ಕೆಟ್ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತು, ನಾಳೆ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ಬೋದು, ಯಾವ ತರ ಟ್ರೇಡ್ ಸೆಟಪ್ ಮಾಡ್ಬೋದು ಅಂತ ನೋಡ್ಬೋದು. ಇವತ್ತು ಮಾರ್ಕೆಟ್ ಟೋಟಲ್ ಸೈಡ್ ವೇ ಆಯಿತು. ಸೊ ನಿನ್ನೆ ಮಾರ್ಕೆಟ್ ಒಂದು ಹ್ಯೂಜ್ ಫಾಲ್ ಕಂಡ ಮೇಲೆ ಇವತ್ತೊಂದು ಬುಲಿಶ್ ಬಂತು. ಬುಲಿಶ್ ಒಂದು ಬೈಯರ್ ಸ್ವಲ್ಪ ಡಿಮ್ಯಾಂಡ್ ಮಾಡಿದ್ರು ಮಾರ್ಕೆಟ್ಗೆ, ಡಾಮಿನೇಟ್ ಮಾಡಿದ್ರು ಮಾರ್ಕೆಟ್ಗೆ. ಆಫ್ಟರ್ ದಟ್ ಏನಾಯ್ತು ಅಂದ್ರೆ ಒಂದು ಒಳ್ಳೆ ಮೊಮೆಂಟಮ್ ಬಂದು ಸೈಡ್ ವೇಸ್ ಕೊಡ್ತು. ಸೈಡ್ ವೇಸ್ ಕೊಟ್ಟಾದ್ಮೇಲೆ ಆಲ್ಮೋಸ್ಟ್ ನಿಫ್ಟಿ 23,960 ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸದ್ಯಕ್ಕೆ ಇದೊಂದು ಇಂಪಾರ್ಟೆಂಟ್ ಕ್ರಿಟಿಕಲ್ ಝೋನ್ ಇದೆ ನಿಮ್ಮ ಇಂಡೆಕ್ಸ್ಗಳು. ಯಾಕಂದ್ರೆ ಇಲ್ಲಿ ಒಂದು ಫ್ರೆಶ್ ಮೊಮೆಂಟಮ್ ಬೇಕಿದೆ ಮಾರ್ಕೆಟ್ಗೆ. ವೆದರ್ ಇಟ್ ವಿಲ್ ಗೋ ಅಪ್ ಸೈಡ್, ಡೌನ್ ಸೈಡ್, ಓಕೆ. ಮತ್ತೆ ನಮಗೆ ಯಾವ ತರ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೋದು ಅಂತ ಅಪ್ಕಮಿಂಗ್ ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಮೊದಲಿಗೆ ನಾವು ಅಪ್ಸೈಡ್ ಲೆವೆಲ್ಸ್ ಅನ್ನು ನೋಡುವ. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋದು 15 ಮಿನಿಟ್ ಚಾರ್ಟ್ ನೋಡ್ತಿದೆ. ಸೊ ಇಲ್ಲಿ 23,850 ಲೆವೆಲ್ ಇಂಪಾರ್ಟೆಂಟ್ ಒಂದು ಮತ್ತು ಕ್ರೂಷಿಯಲ್ ಸಪೋರ್ಟ್ ಆಗಿದೆ ನಿಫ್ಟಿಗೆ. ಸೊ ನಿನ್ನೆ ದಿನ ಬಿದ್ದ ಫಾಲ್ ಇಂದಾಗಿ ಮತ್ತೆ ಅಲ್ಲಿಂದ ನಿಫ್ಟಿ ಸ್ವಲ್ಪ ಮೊಮೆಂಟಮ್ ಕಾಣ್ತು ಬುಲ್ಲಿಶ್ ಸೈಡ್ಗೆ. ಸೊ ಆ ಲೆವೆಲ್ ಇದೆ ನೋಡಿ, 23,850, 23,800 ಲೆವೆಲ್ ಇದೆ. ಇದೊಂದು ಕ್ರೂಷಿಯಲ್ ಲೆವೆಲ್ ಆಗಿದೆ ನಿಫ್ಟಿ. ಯಾಕಂದ್ರೆ ಇಲ್ಲಿ ಬುಲ್ಲಿಶ್ ವ್ಯೂ ಬರ್ಬೋದು. ಬುಲ್ಸ್ ಡಾಮಿನೇಟ್ ಮಾಡ್ತಿದ್ರು ಈ ಲೆವೆಲ್. ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಅದು ಗ್ಯಾಪ್ ಅಪ್ ಓಪನ್ ಅಂದ್ರೆ, ಸೊ ಇಮಿಡಿಯೇಟ್ ಮಾರ್ಕೆಟ್ ಡೌನ್ ಬಂದ್ರೆ 23,800 ಲೆವೆಲ್ ಇಂದ ಒಂದು ಸ್ಟ್ರಾಂಗ್ ಬುಲ್ಲಿಶ್ ವ್ಯೂ ಕಾಣಬಹುದು. ಇಲ್ಲಿ ತನಕ ಕಾಣಬಹುದು ಅಂದ್ರೆ ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ 24,050 ಲೆವೆಲ್ ತನಕ ಟಾರ್ಗೆಟ್ ಅನ್ನು ಕಾಣಬಹುದು. ಸಪೋಸ್ ನಾಳೆ ಮಾರ್ಕೆಟ್ ಒಂದು 24,080 ರೇಂಜ್ ಅಲ್ಲಿ ಸಸ್ಟೈನ್ ಆಗಿ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ರೆ ನಮ್ಮ ಟಾರ್ಗೆಟ್ ಡೈರೆಕ್ಟ್ ಆಗಿ ಶಾರ್ಟ್ ಕವರಿಂಗ್ ಟಾರ್ಗೆಟ್ ಎಲ್ಲಿಗೆ ಬರುತ್ತೆ, 24,300 ಲೆವೆಲ್ ತನಕ ಡೈರೆಕ್ಟ್ ಆಗಿ ಶಾರ್ಟ್ ಕವರಿಂಗ್ ಟಾರ್ಗೆಟ್ ಬರುತ್ತೆ. ಸೊ ಓವರ್ ಆಲ್ ವ್ಯೂ ನೋಡಿದರೆ ಮಾರ್ಕೆಟ್ ಲಿಟಲ್ ಬಿಟ್ ಬುಲ್ಲಿಶ್ ವ್ಯೂ ತರ ಇದೆ. ಸೊ ಗ್ಲೋಬಲ್ ಇಂದ ಗುಡ್ ನ್ಯೂಸ್ ಬಂದ್ರೆ ನಾಳೆ ಒಳ್ಳೆ ಮೂಮೆಂಟ್ ಆಗಿರ್ಬೋದು ನಮ್ಮ ಮಾರ್ಕೆಟಿಗೆ. ಸೊ ಇನ್ನು ನಾವು ಡೌನ್ ಸೈಡ್ ವ್ಯೂ ನೋಡಿದ್ರೆ, ನಾಳೆ ನಿಫ್ಟಿ ಗ್ಯಾಪ್ ಡೌನ್ ಆದ್ರೆ, ಸೊ 23,800 ಲೆವೆಲ್ ಬಿಲೋ ಗ್ಯಾಪ್ ಡೌನ್ ಅಥವಾ 23,800 ಲೆವೆಲ್ ಬ್ರೇಕ್ ಆದ್ರೆ ಯಾವುದೇ ಅಗ್ರೆಸಿವ್ ಬೈಯಿಂಗ್ ಪೊಸಿಷನ್ ಬೇಡ ನಾಳೆ. ಸೊ ಯಾವುದೇ ಬೈಯಿಂಗ್ ಪೊಸಿಷನ್ ಕೂಡ ತೆಗೆದುಕೊಳ್ಬೇಡಿ. ಯಾಕಂದ್ರೆ ಸೆಲ್ಲರ್ಸ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾರೆ ಮಾರ್ಕೆಟ್ ಅನ್ನು. ಸೊ 23,800 ಇಸ್ ಎ ಕ್ರೂಷಿಯಲ್ ಲೆವೆಲ್ ಆಗಿದೆ ನಿಫ್ಟಿ ಸದ್ಯದ ಮಟ್ಟಿಗೆ. ಸೊ ಅದಾದ್ಮೇಲೆ ನಿಮಗೆ
23,800 ಇನ್ ಕೇಸ್ ಬ್ರೇಕ್ ಆದ್ರೆ ಸೊ ನಿಮ್ ಟಾರ್ಗೆಟ್ 23,500 ತನಕ ಇಡಬಹುದು. ಸೊ ಓವರ್ ಆಲ್ ಸಿನಾರಿಯೋ ನೋಡಿದ್ರೆ ಸೊ ನಾಳೆ ನಿಫ್ಟಿ ಇಲ್ಲಿ ತನಕ ಹೋಲ್ಡ್ ಆಗಿರುತ್ತೆ 23,800 ಲೆವೆಲ್ ಅಥವಾ 850 ಲೆವೆಲ್ ಇಲ್ಲಿ ತನಕ ಹೋಲ್ಡ್ ಆಗಿರುತ್ತೆ. ಸೊ ನಾವು ಅಲ್ಲಿಂದ ಒಂದು ಅಗ್ರೆಸಿವ್ ಬೈಯಿಂಗ್ ಲೆವೆಲ್ ಅನ್ನು ನೋಡ್ತೀವಿ. ಸೊ ಯಾಕಂದ್ರೆ ಬೈಯರ್ಸ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಮಾರ್ಕೆಟ್ 23,800 ಲೆವೆಲ್ ಬ್ರೇಕ್ ಆದ್ರೆ ಸೊ ಒಂದು ಶಾರ್ಟ್ ಪ್ಲಾನ್ ಮಾಡಬಹುದು ಅಥವಾ ಎವ್ರಿ ರೈಸ್ ಸೆಲ್ಲಿಂಗ್ ಬರ್ಬೋದು ಮಾರ್ಕೆಟ್ ಅಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇನ್ಫಾರ್ಮೇಟಿವ್ ವಿಡಿಯೋ ಇವತ್ತಿದ್ದು. ನಾಳೆ ನಿಮ್ಮ ಟ್ರೇಡಿಂಗ್ ಪ್ಲಾನ್ ಏನು? ನೀವು ಕಾಲ್ ಸೆಟ್ ಪ್ಲಾನ್ ಮಾಡ್ತೀರಾ ಅಥವಾ ಪುಟ್ ಸೆಟ್ ಪ್ಲಾನ್ ಮಾಡ್ತೀರಾ? ನಿಮ್ಮ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಂತ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.